ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಮನೆದೇವರು ಆಗಿರತಕ್ಕಂತಹ ಮಲೆ ಮಹದೇಶ್ವರ ಸ್ವಾಮಿಯನ್ನ ಹಾಗೂ ಕಟೀಲು ದುರ್ಗಾಪರಮೇಶ್ವರ ದೇವಿಯನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿನ ವಿಶೇಷವಾಗಿರುವಂತಹ ಒಂದು ವಿಚಾರ ನಿಮಗೆಲ್ಲ ತಿಳಿಸಕ್ ಬಂದಿದ್ದೇನೆ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಪಂಡಿತ್ ಪುನೀತ್ ಕುಮಾರ್ ಮಾತಾಡ್ತಿದ್ದೀನಿ. ಈ ದಿನ 14 ಕಿಲೋಮೀಟರ್ಗಳ ಕಾಲ ಗಿರಿ ಪ್ರದಕ್ಷಿಣೆ ಮಾಡಿ ತುಂಬಾ ಜನ ಆಯಾಸ ಪಟ್ಟಿರ್ತೀರ. ಅದರಲ್ಲೂ ಹುಣ್ಣಿಮೆ ದಿನ ಹೋಗಿ ತುಂಬಾ ಆಯಾಸ ಪಟ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿ ತುಂಬಾ ಒದ್ದಾಡಿರ್ತಾರೆ ತುಂಬಾ ಜನ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಇವತ್ತು ಹೇಳ್ತೀನಿ ವಿಚಾರ. ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು ಯಾವ ಗಿರಿ ಪ್ರದಕ್ಷಿಣೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಅದೇ ನಮ್ಮ ತಿರುವಣ್ಣಾಮಲೈ. ತಿರುವಣ್ಣಾಮಲೆಯಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿನ ಎಲ್ಲರೂ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಆ 14 ಕಿಲೋಮೀಟರ್ ಅದರಲ್ಲೂ ಹುಣ್ಣಿಮೆ ದಿನ ಉಸಿರಾಡಕ್ಕೂ ಆಗದೆ ಇರೋಷ್ಟು ಜನ ಒದ್ದಾಡಿರ್ತಾರೆ. ಯಾಕೆ ಅಂದ್ರೆ ಚಂದ್ರನಿಗೆ ವಿಶೇಷವಾಗಿ ಅನುಗ್ರಹ ಇರುವಂತಹ ದಿನನೇ ಹುಣ್ಣಿಮೆ ದಿನ. ಅದರಲ್ಲೂ ಹುಣ್ಣಿಮೆ ದಿನನೇ ಪ್ರದಕ್ಷಿಣೆಯನ್ನು ಮಾಡಿ ತುಂಬಾ ಸಮಸ್ಯೆಯನ್ನು ಪಡೋದ್ರ ಬದಲು ವಿಶೇಷವಾಗಿ ಹಸ್ತ ಆಗಿರ್ಬೋದು, ರೋಹಿಣಿ ಆಗಿರ್ಬೋದು, ಶ್ರವಣ ನಕ್ಷತ್ರಗಳಂದು ಅಥವಾ ಸೋಮವಾರಗಳಂದು ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ಸೇಮ್ ಹುಣ್ಣಿಮೆಯಲ್ಲಿ ಏನು ಫಲ ನೀವು ತಗೊಳ್ತೀರೋ ಅದೇ ಫಲನ ಇಲ್ಲೂ ನೀವು ಪಡಿಬಹುದು. ಒಂದೇ ದಿನ ಹೋಗಿ ಆಯಾಸ ಪಟ್ಟು ಸಮಸ್ಯೆ ಮಾಡ್ಕೊಳ್ಳೋದ್ರ ಬದಲು ಈ ಒಂದು ವಿಶೇಷ ದಿನಗಳನ್ನ ನೀವು ಉಪಯೋಗಿಸ್ಕೋಬಹುದು. ಹಾಗೆ ಈ ಒಂದು ಗಿರಿ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಮೊದಲು ಅಷ್ಟ ದಿಕ್ಪಾಲಕರ ಯೋಗಫಲ ಇರುವಂತಹ ಸನ್ನಿಧಿಯೇ ತಿರುವಣ್ಣಾಮಲೈ ಅರುಣಾಚಲೇಶ್ವರನ ಸನ್ನಿಧಿ. ನೀವು ಯಾವ ದಿಕ್ಪಾಲಕರ ಸನ್ನಿಧಿಯಲ್ಲಿ ನೀವು ಪ್ರದಕ್ಷಿಣೆಯನ್ನ ಶುರು ಮಾಡಿರ್ತೀರೋ ಅದೇ ದಿಕ್ಕಿನ ಒಂದು ಲಿಂಗದ ಹತ್ರ ಬಂದು ಅಲ್ಲಿ ಎಂಡ್ ಮಾಡ್ಬೇಕಾಗತ್ತೆ. ಹಾಗೆ ಈ ಒಂದು ಅಷ್ಟದಿಕ್ಪಾಲಕರನ್ನ ನೆನೆಸ್ಕೊಳ್ತಾ ಮೊದಲು ಸಂಕಲ್ಪ ಮಾಡಿ ಆಮೇಲೆ ನೀವು ಗಿರಿ ಪ್ರದಕ್ಷಿಣೆ ಶುರು ಮಾಡ್ಬೇಕಾಗತ್ತೆ. 14 ಕಿಲೋಮೀಟರ್ಗಳ ಕಾಲ ಶಿವನಾಮ ಸ್ಮರಣೆ ಮಾಡೋದ್ರಿಂದ ಹೆಚ್ಚಿನಾಗಿ ಫಲವನ್ನು ನೀವು ಪಡಿತೀರಾ. ಅದರಲ್ಲೂ ಕಾಶಿಯಲ್ಲಿ ಮರಣ ಹೊಂದಿದ್ರೆ ಮುಕ್ತಿ, ಚಿದಂಬರದಲ್ಲಿ ದರ್ಶನ ಮಾಡಿದ್ರೆ ಮುಕ್ತಿ, ಹಾಗೆ ಅರುಣಾಚಲೇಶ್ವರ ಸ್ವಾಮಿಯನ್ನ ನೆನೆಸಿಕೊಂಡ್ರೆ ಸಾಕು ನಿಮ್ಗೆ ಹೆಚ್ಚಿನಾಗಿ ಒಂದು ಫಲವನ್ನ ಕೊಡುವಂತ ಸನ್ನಿಧಿ. ಅಂದ್ರೆ ಸಮಸ್ಯೆಗಳಿಗೆ ಮುಕ್ತಿಯನ್ನ ಕೊಡುವಂತ ಒಂದು ಸ್ಥಳ ಆಗಿರ್ತದೆ. ಹೆಚ್ಚಾಗಿ ಅರುಣಾಚಲೇಶ್ವರ ಸನ್ನಿಧಿಯಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಈ ಮಾಹಿತಿಯನ್ನ ಆದಷ್ಟು ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಳ್ಳಿ. ಶುಭಮಸ್ತು.